ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇದು ಬಹುಶಃ ನಮ್ಮ ಇಡೀ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಆಗಾಗ ಪ್ರಶ್ನೆ ಮಾಡ್ತಕ್ಕಂಥ ಒಂದು ವಿಚಾರ. ನಾವು ಮುಂದೆ ನೋಡೋಣ ಅಂದ್ಕೊಂಡು ಮುಂದೆ ಆಗ್ತಾನೆ ಇದ್ವಿ. ಇತ್ತೀಚೆಗೆ ಭಾಳ ಜನ ನಮಗೆ ನಾಮಕರಣ ಸಂಬಂಧಪಟ್ಟಾಗೆ ಹೇಳಿದ್ದಾಗ ನಾಮಕರಣವನ್ನು ಹೇಗೆ ಮಾಡಬೇಕು, ಯಾವ ವಯಸ್ಸಲ್ಲಿ ಮಾಡಬೇಕು, ಎಷ್ಟು ದಿವಸಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಕಡೆ ನಾವು ಮಾಹಿತಿ ಕೊಡ್ತಾನೆ ಇದ್ವಿ. ಆದರೂ ಕೂಡ ಎಷ್ಟೋ ಜನ ಮಾಹಿತಿಗಳನ್ನ ಕೇಳ್ತಾನೆ ಇದ್ದರು. ಕೆಲವರು ಸಂಬಂಧಪಟ್ಟ ವಿಚಾರಕ್ಕೆ ಅವ್ರದ್ದೇ ಆದಂತಹ ಒಂದು ಲೆಕ್ಕಾಚಾರದಲ್ಲಿ ನಿಗದಿ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಂಡಿದ್ದಂಥದ್ದನ್ನು ನಾವು ಅದು ಬೇಡ ಇದು ಬೇಡ ಈ ರೀತಿ ಮಾಡ್ಕೊಳ್ಳಿ ಅಂತೇಳಿ ಆಗಾಗ ಸಲಹೆಯನ್ನು ಕೊಡ್ತಾಯಿದ್ವಿ. ಆ ಜೊತೆಗೆ ಭಾಳ ವಿಶೇಷವಾಗಿ ಒಂದು ಮಗು ಜನನ ಆದಮೇಲೆ ನಾಮಕರಣ ಭಾಳ ಇಂಪಾರ್ಟೆಂಟ್. ನಾಮಕರಣ ಆದಮೇಲೆ ವಿಶೇಷವಾಗಿರ್ತಕ್ಕಂಥದ್ದು ಅನ್ನಪ್ರಾಶನ. ಅನ್ನವನ್ನು ಯಾವಾಗ ತಿನ್ನಿಸಬೇಕು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅನ್ನ ತಿನ್ನಿಸಿ ಅದನ್ನು ದೊಡ್ಡದು ಮಾಡಿದ್ಮೇಲೆ ಕೂದಲು ಯಾವಾಗ ಕೊಡಬೇಕು, ಕೇಶ ಮುಂಡನ, ತಲೆ ಯಾವಾಗ ಬಳಸಬೇಕು, ಗುಂಡೆ ಯಾವಾಗ ಓಡಿಸ್ಬೇಕು ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ನಮ್ಮ ಇಂದಿನ ತಲೆಮಾರುಗಳಲ್ಲಿ ನಮ್ಮ ತಾತ ಮುತ್ತಜ್ಜ ಅಜ್ಜ ಅಜ್ಜಿರೆಲ್ಲ ಭಾಳ ತಲೆ ಮೇಲೆ ಹೊಡೆದು ಹೇಳ್ಕೊಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಿಗೆ ಇದ್ರ ಬಗ್ಗೆ ಅರಿವು ಗಂಧಗಾಳಿನೇ ಇಲ್ಲ. ಯಾಕಂದರೆ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾರೆ, ಅಜ್ಜ ಅಜ್ಜಿ ಬಿಟ್ಟು ಬಂದಿರ್ತಾರೆ, ಊರು ಬಿಟ್ಟು ಊರು ಬಂದಿರ್ತಾರೆ. ಕೆಲವ್ರಿಗೆ ಅಪ್ಪ ಇರ್ತಾರೆ, ಕೆಲವ್ರಿಗೆ ಅಮ್ಮ ಇಲ್ಲ, ಕೆಲವ್ರಿಗೆ ಅಜ್ಜ ಇಲ್ಲ, ಮುತ್ತಜ್ಜ ಇಲ್ಲ, ಕೇಳೋರು ಯಾರೂ ಇಲ್ಲ. ಇದ್ಯಾವುದೋ ಒಂಥರ ಸಂಸಾರಗಳು ಇತ್ತೀಚೆಗೆ ನಡೀತಾ ಇದೆ. ಆದರೆ ಅವರಿಗೆ ಈ ನಮ್ಮ ಹಿಂದಿನ ತಲೆಮಾರುಗಳು ಬಂದಿರತಕ್ಕಂತಹ ಆಚಾರ ವಿಚಾರಗಳು, ಆ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರಗಳನ್ನ ಮಾಡಬೇಕು, ಯಾವ ರೀತಿ ನಾವು ಹೇಳ್ಕೊಡ್ಬೇಕು, ಆಚಾರ ವಿಚಾರಗಳನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚೂರು ನಾಲೆಡ್ಜ್ ಇಲ್ಲದಿರೋದ್ರಿಂದ ಇವತ್ತಿನ ಈಗ ಒಂದು 10 ವರ್ಷ 20 ವರ್ಷದ ಹಿಂದೆಯಿಂದನೂ ಬರ್ತಕ್ಕಂತಹ ಈ ಒಂದು ವಿಚಾರಗಳಲ್ಲಿ ಹಲವಾರು ನ್ಯೂನ್ಯತೆಗಳಿರೋದ್ರಿಂದ ಇದ್ರ ಬಗ್ಗೆ ಭಾಳ ಜನ ಹೆಣ್ಮಕ್ಳು ಕೇಳ್ತಾನೆ ಇದ್ರು. ನಮ್ಮ ಯಜಮಾನರಿಗೆ ಏನೂ ಗೊತ್ತಾಗಲ್ಲ, ಮಕ್ಕಳು ಮಾಡೋಕೆ ಗೊತ್ತಾಗ್ತದೆ, ಮಕ್ಕಳಿಗೆ ಏನೇನು ಮಾಡಬೇಕು ಅಂತ ಗೊತ್ತಾಗಲ್ವ ಅಂತ ನಮ್ಮ ಪ್ರಶ್ನೆ. ಆದರೆ ಆ ಮಕ್ಕಳನ್ನ ಮಾಡೋದು ದೊಡ್ಡದಲ್ಲ, ಆ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಯಾವ ಆಚಾರ ವಿಚಾರದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ಆ ಲೆಕ್ಕಾಚಾರದಲ್ಲಿ ಇವತ್ತು ವಿಶೇಷವಾಗಿ ಆಕೆ ಬರ್ತಿಂದ ಒಂದು ಲಿಮಿಟ್ವರೆಗೂ ಕೂಡ, ಒಂದು ಸಟನ್ ಏಜ್ವರೆಗೂ ಕೂಡ ಯಾವ ರೀತಿಯಾದಂಥ ಒಂದು ಸಂಸ್ಕಾರಗಳನ್ನು ಆಚಾರ ವಿಚಾರಗಳನ್ನು ಅಳವಡಿಸಬೇಕು, ನಮ್ಮ ಇಂದಿನ ತಲೆಮಾರಿನವರು ಮಾಡ್ಕೊಂಬಂದಂಥ ಪದ್ಧತಿಗಳೇನು, ಅದಕ್ಕೆ ಯಾವ ರೀತಿಯಾದಂಥ ಒಂದು ಮುಹೂರ್ತಗಳನ್ನು ಕೂಡ್ಕೊಂಬರ್ಬೇಕು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಯಾಕಂದರೆ ಮುಹೂರ್ತ ಭಾಗ ಅಂತಂದಾಗ ಒಂದು ಹುಟ್ಟೋ ಮಗುಗೆ ಯಾವ ರೀತಿ ಒಂದು ಮುಹೂರ್ತ ಅಂತ ಒಂದಿರ್ತದೆ, ಅದು ನಮ್ಮ ಕೈಲಿರಲ್ಲ, ನಿಮ್ಮ ಕೈಲಿರಲ್ಲ. ಯಾರ ಕೈಲಿ? ಅದು ಭಗವಂತನ ಕೈಲಿರ್ತದೆ. ನಮ್ಮ ಧರ್ಮ ಕರ್ಮಗಳ ಮೇಲೆ ಕೈಲಿರ್ತದೆ. ನಮ್ಮ ಧರ್ಮ ಕರ್ಮಗಳು ಯಾವ ರೀತಿ ಅಂತಕ್ಕಂಥದ್ದು ಮಗು ಹುಟ್ಟಿದ ಮೇಲೆ ಗೊತ್ತಾಗೋದು. ಅದು ಒಳ್ಳೆ ಕರ್ಮದಲ್ಲಿ ಹುಟ್ಟೈತಾ, ಕೆಟ್ಟ ಕರ್ಮ ಹುಟ್ಟೈತೆ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಖಂಡಿತ ಆಗೋದಿಲ್ಲ. ಇವತ್ತು ಭಾಳ ಜನ ಸಿಸೇರಿಯನ್ ಅದು ಅಂತ ಭಾಳ ಜನ ಏನೇನೋ ಹೇಳ್ಬೋದು ಕತೆ, ಅದೆಲ್ಲ ಸಾಧ್ಯನೇ ಇಲ್ಲ. ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ. ಸಿಸೇರಿಯನ್ನು ನಾರ್ಮಲ್ಲು ಎಲ್ಲ ಒಂದೇ ಇರ್ತದೆ, ಆಯಿತಾ? ಅಲ್ಲಿ ದುಡ್ಡು ಜಾಸ್ತಿ ಖರ್ಚು ಮಾಡಿರ್ತೀನಿ, ದುಡ್ಡು ಜಾಸ್ತಿ ಖರ್ಚು ಮಾಡಿರಲ್ಲ, ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಅಲ್ಲಿ ಕತ್ರಿ ಬೀಳಬೇಕು ಅಂತಿರ್ತದೆ, ಇಲ್ಲಿ ಹಾಗೆ ಇರಬೇಕು ಅಂತಿರ್ತದೆ, ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಆದರೆ ಜನನ ಮರಣ ಅದು ಪ್ರಕೃತಿದತ್ತವಾಗಿ ಕರ್ಮ ಧರ್ಮಗಳ ಮೇಲೆ ಅವಲಂಬಿತವಾಗಿರ್ತದೆ. ಇದು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ಯಾರೂ ತಮ್ಮ ಕಂಟ್ರೋಲ್ ತಗೊಳ್ಳೋಕ್ಕಾಗಲ್ಲ, ಅದು ಪ್ರಕೃತಿ ಮಾತೆ ಮಾತ್ರ. ಎರಡನೇದು ಅನ್ನವನ್ನು ತಿನ್ನಬೇಕು ಅಂತಂದಾಗ, ಅನ್ನ ಅಂದರೆ ಯಾರು? ಚಂದ್ರ ಭಗವಾನ್ ದೇಹವನ್ನು ಪ್ರವೇಶ ಮಾಡಬೇಕು ಅಂತಂದಾಗ ಈಗಾಗಲೇ ತಾಯಿಯ ಹಾಲಿನ ಮುಖಾಂತರ ಅವನು ಪ್ರವೇಶ ಮಾಡಿರ್ತಾನೆ. ಯಾಕಂದರೆ ಹಾಲಿಗೂ ಅಧಿಪತಿ ಬಂದು ಚಂದ್ರ. ಆದರೆ ಧಾನ್ಯದ ರೂಪದಲ್ಲಿ ಬರ್ತಕ್ಕಂಥ ಚಂದ್ರ ಯಾವಾಗ ಅವನ ಮಗುವಿನ ದೇಹ ಸೇರಬೇಕು ಅಂತಕ್ಕಂಥ ಕೂಡ ಮುಹೂರ್ತವನ್ನು ಒಳಗೊಂಡಿರ್ತದೆ. ಅದಕ್ಕೆ ಅನ್ನಪ್ರಾಶನ ಅಂತ ಹೇಳ್ತೀವಿ. ಒಂದು. ಎರಡನೇದು ತಲೆ ಮುಡಿ ಯಾವಾಗ ಕೊಡಬೇಕು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ತಲೆ ಮುಡಿ ಯಾಕೆ ಕೊಡಬೇಕು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ಇವೆಲ್ಲ ನಾಳೆ ಜೊತೆಗೆ ಹೆಣ್ಮಕ್ಳಿಗೆ, ಎಸ್ಪೆಷಲಿಗೆ ಗಂಡು ಮಕ್ಕಳಿಗೆ ಕಿವಿ ಯಾವ ಚುಚ್ಚಬೇಕು, ಯಾಕೆ ಚುಚ್ಚಬೇಕು ಕಿವಿನ ಅನ್ನೋದು ಇಂಪಾರ್ಟೆಂಟು. ಇವತ್ತು ಮುಹೂರ್ತ ಭಾಗಗಳ ಕಡೆ ಗಮನ ಕೊಡೋಣ. ಯಾವಾಗ ಮಾಡಬೇಕು, ಯಾವ ದಿನ ಮಾಡಬೇಕು, ಎಷ್ಟು ದಿನಕ್ಕೆ ಮಾಡಬೇಕು, ಎಷ್ಟು ತಿಂಗಳಿಗೆ ಮಾಡಬೇಕು, ಯಾವ ನಕ್ಷತ್ರದಿಂದ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮುಂದೆ ಇದರಿಂದ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಇಲ್ಲಿ ನಾಮಕರಣ ಅಂತಕ್ಕಂಥ ಒಂದು ವಿಚಾರ ತಗೊಂಡಾಗ ಹೆಸರು ಬಲ, ಹೆಸರಿಗೆ ಬಲ ಇರಬೇಕು. ಆ ಹೆಸರಿಗೆ ಬಲ ಇದ್ದರೆ ಮಗುವಿಗೆ ಬಲ. ನೋಡಿ, ಹೆಸರಿಗೆ ಬಲ ಇದ್ದರೆ ಮಗುವಿಗೆ ಬಲ, ಹೆಸರಿಗೆ ಶಕ್ತಿ ಇದ್ದರೆ ಮಗುವಿಗೆ ಶಕ್ತಿ ಅಂತಕ್ಕಂಥದ್ದು ಇದರ ತಾತ್ಪರ್ಯ. ನಾವು ಅಸಡ್ಡೆ ಮಾಡಿದ್ರೆ ಮಗು ಆಯ್ತಲ್ಲ ಬಿಡು, ಏನೋ ಆಯಿತು, ಮುಂದೆ ನೋಡ್ಕೊಳ್ಳೋಣ. ಇವತ್ತು ಎಷ್ಟು ಜನ ಇದ್ದಾರೆ ಅಂದರೆ 100ಕ್ಕೆ 20ರಷ್ಟು ಜನ ಇವತ್ತು ಕೂಡ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆದರೂ ಕೂಡ ಮಕ್ಕಳು ನಾಮಕರಣನೇ ಮಾಡಿಲ್ಲ. ಚಿನ್ನ, ರನ್ನ, ಮುದ್ದು, ಬಂಗಾರ ಅಂತ ಕರ್ಕೊಂಡೇ ಕಾಲ ಕಳೀತಿದ್ದಾರೆ ಹೊರತು ಒಂದು 10 ರೂಪಾಯಿ ನಾಮಕರಣ ಮಾಡೋದಂತಕ್ಕಂಥ ಪರಿಜ್ಞಾನ ಇನ್ನೂ ಇವತ್ತು ಬಂದಿಲ್ಲ. ಯಾಕಂದರೆ ಹೆಸರು ಬಲ ಅಂದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು, ಅಲ್ಲಿ ಏನೋ ಒಂದು ಬಲ ಇದೆ, ಏನೋ ಒಂದು ಶಕ್ತಿ ಇದೆ ಅಂತ. ಇದಕ್ಕೆ ನಾವು ಪಾಸಿಟಿವ್ ವೈಬ್ರೇಷನ್ ಅಂತ ಕರಿತೀವಿ. ನಾವು
ಪಾಸಿಟಿವ್ ವೈಬ್ರೇಷನ್, ಒಂದು ಫೀಲ್ ಆಗ್ತದೆ ನಿಮಗೆ, ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತಕ್ಕಂಥ ಒಂದು ಫೀಲ್ ಆಗ್ತದೆ. ಆ ಪಾಸಿಟಿವ್ ವೈಬ್ರೇಷನ್ನು ನಾವು ಹೇಳ್ತಾ ಕರಿತಾ ನಾವು ಏನಿಟ್ಟಿದ್ದೀವಿ ಆ ಅಕ್ಷರಗಳ ಒಂದು ವೈಬ್ರೇಷನ್ನು ಆ ಮಕ್ಕಳ ಒಂದು ಮನನಕ್ಕೆ ಬಿದ್ದಾಗ ಅದು ಮನನ ಆಗ್ತಾ ಆ ವೈಬ್ರೇಷನ್ ಏನಾಗ್ತದೆ, ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿಬಿಡ್ತದೆ. ಆ ಪಾಸಿಟಿವ್ ಆಗಿ ಕನ್ವರ್ಟ್ ಆದಾಗ ಜಾತಿಲಿ ಏನೇ ದೋಷಗಳಿದ್ರೂ ಕೂಡ ಮೊದಲನೇ ಭಾಗದಲ್ಲಿ ಅದನ್ನೆಲ್ಲ ಒಂದು ಸಾರಾಸಗಟಾಗಿ ತೆಗೆದಾಕ್ತಾ ಆ ಮಕ್ಕಳಿಗೆ ಬಲವನ್ನು ಕೊಟ್ಟು, ಆ ಮಕ್ಕಳಿಗೆ ಒಂದು ಚೈತನ್ಯವನ್ನು ಕೊಟ್ಟು, ಮಕ್ಕಳಿಗೆ ಒಂದು ಶಕ್ತಿಯನ್ನು ಕೊಟ್ಟು, ಆ ಮಕ್ಕಳಿಗೆ ಒಂದು ರೂಟನ್ನು ಹಾಕೊಡ್ತಕ್ಕಂಥ ಒಂದು ವೈಬ್ರೇಷನ್ನು ಅದಾಗಿರ್ತದೆ. ಅದಕ್ಕೆ ನಾಮಕರಣವನ್ನು ಸೂತ್ಕ ಕಳ್ಕೊಂಡು ಆದಮೇಲೆ ಆಸ್ಟ್ರಾಲಜಿ ನ್ಯೂಮರಾಲಜಿ ಎರಡನ್ನೂ ಕಮೆಂಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಥವಾ ನ್ಯೂಮರಾಲಜಿ ಪ್ರಕಾರನೇ ಕಮೆಂಟ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಭಾಳ ಜನ 27 ನಕ್ಷತ್ರಗಳಿಗೆ ನಾವು ಮೊದಲ ಅಕ್ಷರ ಇಟ್ಕೊಂಡು ಮಾಡ್ತೀವಿ ಅಂತ ಭಾಳ ಜನ ಹೇಳ್ತಾರೆ. ಮೊದಲನೇ ಅಕ್ಷರ ಯಾವತ್ತೂ ಇಂಪಾರ್ಟೆಂಟ್ ಅಲ್ಲ, ಇದು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಆವತ್ತಿನ ಕಾಲದಲ್ಲಿ ಗ್ರಹಗತಿಗಳ ಬಗ್ಗೆ ಅಷ್ಟೊಂದು ಪ್ರಭಾವಿತವಾಗಿ ಅನುಸರಣೆ ಮಾಡ್ತಕ್ಕಂಥದ್ದು ಯಾವುದೂ ಇರಲಿಲ್ಲ. ಅವರೆಲ್ಲರೂ ಕೂಡ ನಕ್ಷತ್ರಗಳ ಬಗ್ಗೆ ಮಾತಾಡ್ತಿದ್ರು, ನಕ್ಷತ್ರನ ಅನುಸರಣೆ ಮಾಡ್ತಿದ್ರು. ಪ್ರತಿ ಒಂದಕ್ಕೂ ಕುಂತರು ನಕ್ಷತ್ರ, ನಿಂತರು ನಕ್ಷತ್ರ, ಮಲಗಿದ್ರು ನಕ್ಷತ್ರ, ಮ್ಯಾಲ್ಕೋದ್ರು ನಕ್ಷತ್ರ ಅಂತಿದ್ರು. ಆದರೆ ಇವತ್ತಿನ ಕಾಲಮಾನದಲ್ಲಿ ಎಲ್ಲ ಬೆಳವಣಿಗೆ ಆಗ್ತಾ ಈ ಶಾಸ್ತ್ರದಲ್ಲೂ ಕೂಡ ಬೆಳವಣಿಗೆ ಆಗ್ತಾ ಸಂಶೋಧನೆಗಳು ಹೆಚ್ಚಾದಾಗ ಇಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತಕ್ಕಂಥ ಒಂದು ವೈಬ್ರೇಷನ್ ಭಾಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಗೊತ್ತಾಗಿ ಈ ಪಾಸಿಟಿವ್ ವೈಬ್ರೇಷನ್ನ ಮಕ್ಕಳಿಗೆ ಕೊಡೋ ಮುಖಾಂತರ ಅವ್ರಲ್ಲಿರ್ತಕ್ಕಂತಹ ಸಕಲ ನಕಾರಾತ್ಮಕ ದೋಷಗಳು, ಅಂದರೆ ಗ್ರಹಗತಿಗಳ ನಕಾರಾತ್ಮಕ ದೋಷಗಳನ್ನು ತೊಡೆದಾಕೋ ಜೊತೆಗೆ ಸಕಾರಾತ್ಮಕ ಶಕ್ತಿಗಳನ್ನು, ಸಕಾರಾತ್ಮಕ ಚೈತನ್ಯವನ್ನು ಅವುಗಳ ಮನಸ್ಸಿನ ಮೂಲಕ ದೇಹವನ್ನು ಸೇರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಾಮಕರಣದ ಮೂಲಕ ನಡೀತು. ಆದರೆ ನಮ್ಮ ಹಿಂದಿನ ತಲೆಮಾರುಗಳೆಲ್ಲ ಅವರೆಲ್ಲ ಏನು ಮಾಡ್ಕೊಂಡ್ರು, 34 ವರ್ಷ ಅಜ್ಜಂದಿಡೋ, ಅಪ್ಪಂದಿಡೋ, ಅಮ್ಮಂದಿಡೋ, ತಾತಂದಿಡೋ, ಅಜ್ಜಿದಿಡೋ, ಎರಡನೇ ಹೆಂಡ್ತಿದಿಡೋ, ಪ್ರೇಮಿದಿಡೋ, ಲವರ್ದಿಡೋ ಅಂತ ಇಟ್ಕೊಂಡು ಏನೇನೋ ಮಾಡ್ಕೊಂಬಂದ್ಬಿಟ್ರು. ಹೆಸರಿನ ಮಹತ್ವ ಏನು, ಹೆಸರನ್ನ ಯಾಕೆ ಇಡಬೇಕು, ಹೆಸರಿನ ಶಕ್ತಿ ಏನು, ಹೆಸರು ಯಾವ ರೀತಿಯಾದಂಥ ಒಂದು ಪ್ರಭಾವ ಇರುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಅರಿವೇ ಇರಲಿಲ್ಲ. ಇದು ಈ ನ್ಯೂಮರಾಲಜಿ ಅಂತಕ್ಕಂಥ ಒಂದು ಕಾನ್ಸೆಪ್ಟು ಒಂದು 25-30 ವರ್ಷದಿಂದ ಏನು ನ್ಯೂಮರಾಲಜಿ ನಾವು ಮಾಡ್ಕೊಂಡು ಬಂದ್ವಿ, ಅಲ್ಲಿಂದ ಬರ್ತಾ ಇದ್ದಂಗೆ ಆ ಹೆಸರಿಗೆ ಮಹತ್ವ ಅಂತಕ್ಕಂಥ ಗೊತ್ತಾಯಿತು. ಈ ಸಿನಿಮಾ ಆರ್ಟಿಸ್ಟ್ಗಳು, ದೊಡ್ಡ ಇಂಡಸ್ಟ್ರಿಗಳು, ರಾಜಕಾರಣಿಗಳು, ಸೈಂಟಿಸ್ಟ್ಗಳು ಇವರೆಲ್ಲ ನಾಮವನ್ನು ಬದಲಾವಣೆ ಮಾಡ್ಕೊಂಡ್ಮೇಲೆ ಯಾವ ರೀತಿ ಬದಲಾವಣೆಗಳಾಯಿತು ಜೀವನದಲ್ಲಿ ಗೊತ್ತಾದ ಮೇಲೆ ಎಲ್ಲರೂ ನ್ಯೂಮರಾಲಜಿನ ಕಡೆ ಒಲವು ತೋರಿಸಿದ್ರು. ಈ ನ್ಯೂಮರಾಲಜಿನ, ಅಸ್ಟ್ರಾಲಜಿನ ನೀವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಆದರೆ ಆ ಮಗುಗೆ ಅದೊಂದು ಪಾಸಿಟಿವ್ ವೈಬ್ರೇಷನ್ ಇರಬೇಕು. ಆ ವೈಬ್ರೇಷನ್ ನಾಮಕರಣ ಮಾಡಬೇಕು ಅಂದಾಗ ನಿಗದಿತವಾಗಿರ್ತಕ್ಕಂಥ ದಿನಾಂಕ ಇದೆ ನೋಡಿ. ಯಾವುದೇ ಆದಂತಹ ಒಂದು ನಾಮಕರಣವನ್ನು ಮಾಡಬೇಕು ಅಂತಂದಾಗ ನಾವು ನಿರ್ದಿಷ್ಟವಾಗಿರ್ತಕ್ಕಂತಹ ತಿಥಿ ನಕ್ಷತ್ರಗಳನ್ನು ನೋಡ್ಕೋಬೇಕಾಗ್ತದೆ. ಗ್ರಹಗತಿಗಳ ಆಧಾರದ ಮೇಲೆ ನಿರ್ದಿಷ್ಟವಾದಂತಹ ಅದೃಷ್ಟ ಸಂಖ್ಯೆಗಳನ್ನು ನೋಡ್ಕೋಬೇಕಾಗ್ತದೆ. ಅದಕ್ಕೆ ಹುಟ್ಟಿದ ದಿನಾಂಕ, ಹುಟ್ಟಿದ ವಾರ ಅಥವಾ ಹುಟ್ಟಿದ ನಕ್ಷತ್ರ, ಹುಟ್ಟಿದ ತಿಥಿ ಸರಿ ಇಲ್ಲ ಅಂದರೆ ಅವಕ್ಕೆ ಸೂಟಬಲ್ ಆದಂತಹ ತಿಥಿ ನಕ್ಷತ್ರಗಳನ್ನು, ಶುಭಕಾರಕ ನಕ್ಷತ್ರಗಳನ್ನು, ತಾರಾಬಲ, ಚಂದ್ರಬಲ ನೋಡಿ ನಾವು ಇಟ್ಕೋಬೇಕಾಗ್ತದೆ. ಇನ್ ಕೇಸು ಶುಭಕಾರಕ ದಿನಾಂಕಗಳಲ್ಲಿ ಹುಟ್ಟಿದರೆ ಅವ್ರದ್ದೇ ಆದಂತಹ ಲಕ್ಕಿ ನಂಬರ್ಗಳನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಈಗ ಎಕ್ಸಾಂಪಲ್ಲು 1, 10, 19, 28 ತಾರೀಕಲ್ಲಿ ಮಗು ಹುಟ್ಟಿದೆ ಅಂತಂದರೆ ಅದಕ್ಕೆ ಸೂರ್ಯ ಉಚ್ಚವಾಗಿದ್ದಾನೆ, ಸೂರ್ಯನ ಏನು ಸಮಸ್ಯೆ ಇಲ್ಲ ಅಂತಂದರೆ ನೀವು 1, 3, 5 ಈ ಸಂಖ್ಯೆಯಲ್ಲಿ ನಾಮಕರಣ ಮಾಡ್ಕೊಳ್ತಕ್ಕಂಥದ್ದು ಭಾಳ ಸೂಟಬಲ್ ಆಗ್ತಕ್ಕಂಥದ್ದು. ಇದೇ ರೀತಿ 2, 3, 4, 5, 6, 7, 8, 9 ಈ ತಾರೀಕುಗಳಲ್ಲಿ ಜನನ ಆಯಿತು ಅಂದಾಗ ಅದರದೇ ಆದಂತಹ ಉಚ್ಚತ್ವ ನೀಚತ್ವವನ್ನು ನೋಡಿಕೊಂಡು ನಾವು ಅದಕ್ಕೆ ಸೂಟಬಲ್ ಆಗ್ತಕ್ಕಂಥ ಮಿತ್ರ ತಾರೆ ಅಂತ ಹೇಳ್ತೀವಿ. ಈಗ 1ನೇ ನಂಬರ್ಗೆ 1, 3, 5 ಮಿತ್ರ ತಾರೆ ಆಗ್ತದೆ. 2ನೇ ನಂಬರ್ಗೆ 2, 5, 6, 7 ಮಿತ್ರ ತಾರೆ ಆಗ್ತದೆ. 3ನೇ ನಂಬರ್ಗೆ 1, 3, 5 ಮಿತ್ರ ತಾರೆ ಆಗ್ತದೆ. ಈ ರೀತಿ ಕೆಲವೊಂದು ಮಿತ್ರ ತಾರೆಗಳಲ್ಲಿ ನಾವೇನು ಮಾಡಬೇಕು, ನಾಮಕರಣಗಳನ್ನು ಮಾಡಬೇಕಾಗ್ತದೆ. ಇದು ಭಾಳ ವಿಶೇಷವಾಗಿ ತಿಥಿ ನಕ್ಷತ್ರಗಳು ನೋಡ್ಕೋಬೇಕಾಗ್ತದೆ. ಇದು ನೋಡಿಕೊಂಡು ಮಾಡಿ. ನಾಮಕರಣ ಮಾಡಬೇಕಂದಾಗ ಏನು ಅಂಥ ದೊಡ್ಡ ವೈಭವಪೂತವಾಗಿ ಮಾಡೋ ಅವಶ್ಯಕತೆ ಇಲ್ಲ, ದುಡ್ಡಿರೋರು ಮಾಡ್ಕೊಳ್ಳಿ. ಆದರೆ ಆ ನಿರ್ದಿಷ್ಟವಾದಂತಹ ಒಂದು ದಿನ ಏನಿದೆ, ಮಗು ಹುಟ್ಟಿದ 11ನೇ ದಿವಸ, 12ನೇ ದಿವಸ, 16ನೇ ದಿವಸ, 20ನೇ ದಿವಸ, 22ನೇ ದಿವಸದಲ್ಲಿ ನೀವು ನಾಮಕರಣವನ್ನು ಮಾಡಿಬಿಡ್ಬೇಕಾಗ್ತದೆ. ಅದಕ್ಕೊಂದು 10 ರೂಪಾಯಿ ಸಾಕು. ನಿಮ್ಮ ಮನೆ ದೇವರೋ ಇಷ್ಟ ದೇವರೋ ಯಾರೋ ಇದ್ರು ಸಾಕು. ತೊಗೊಂಡೋಗ್ಬಿಟ್ಟು ನಾವು ಮನೆ ಇಂಥ ಹೆಸರನ್ನ ಸೆಲೆಕ್ಟ್ ಮಾಡಿದ್ದೀವಿ, ಈ ಹೆಸರಿಗೆ ಒಂದು ಅರ್ಚನೆ ಮಾಡಿಬಿಡಿ ಅಂತಂದರೆ ಭಗವಂತನಿಗೆ ಆ ನಾಮಕರಣ, ಭಗವಂತನಿಗೆ ಅರ್ಚನೆ ಮಾಡಿದಾಗ ಭಗವಂತನಿಂದಲೇ ನಾಮಕರಣ ಆಗೋಗ್ತದೆ ಅರ್ಚನೆ ಮಾಡೋ ಮುಖಾಂತರ. ಯಾಕಂದ್ರೆ ಇಂಥ ಹೆಸರಲ್ಲಿ ಅರ್ಚನೆ ಮಾಡಿದಾಗ ಭಗವಂತನಿಂದ ನಾಮಕರಣ ಮಾಡ್ದಂಗೆ ಆಗೋಗ್ತದೆ. ಅದಕ್ಕೆ ನೀವು ಅರ್ಚನೆ ಮಾಡಿಸ್ಬಿಟ್ರೆ ಸಾಕು. ಆಮೇಲೆ ನಿಮಗೆ ಯಾವಾಗ ಬೇಕೋ ಫಂಕ್ಷನು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅದನ್ನು ಬಿಟ್ಬಿಟ್ಟು ಆ ಹಿಂದೆ ಯಾರೋ ಹೇಳ್ಕೊಟ್ರಂತೆ 5 ತಿಂಗಳಿಗಿಡಿ, 3 ತಿಂಗಳಿಗಿಡಿ, 6 ತಿಂಗಳಿಗಿಡಿ, 9 ತಿಂಗಳಿಗಿಡಿ, 1 ವರ್ಷ ಆದಮೇಲೆ ಇಡಿ,
ಅಲ್ಲಿ ತನಕ ನಾಮಕರಣ ಮಾಡಬಾರ್ದಂತೆ ಅಂತೇಳಿ ಒಂದು ಏನು ಇವತ್ತು ಹಬ್ಬಿಸ್ಕೊಂಡು ಕೂತಿದ್ದೀರಲ್ಲ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಆವತ್ತಿನ ದಿವಸ ಆರ್ಥಿಕವಾದಂಥ ಹಿನ್ನಡೆ ಇದ್ದು ಮದುವೆ ಮಾಡೋದೇ ಕಷ್ಟ ಆಗಿರ್ತಕ್ಕಂಥ ತಂದೆ ತಾಯಿಗಳು ಇಮಿಡಿಯೇಟ್ 1 ವರ್ಷಕ್ಕೆ ಮಗಳು ಪ್ರೆಗ್ನೆಂಟ್ ಆಗಿ ಬಂದು ಮಗು ಡೆಲಿವರಿ ಆದಮೇಲೆ ಆ ಹೆರಿಗೆಗೆ ಒಂದಷ್ಟು ಖರ್ಚು, ಆಮೇಲೆ ನಾಮಕರಣಕ್ಕೆ ಒಂದಷ್ಟು ಖರ್ಚು, ಮೊದಲೇ ಮದುವೆ ಮಾಡಿ ಸಾಲ ಮಾಡ್ಕೊಂಡಿರ್ತಾರೆ, ಆಮೇಲೆ ಹೆರಿಗೆಗೆ ಒಂದಷ್ಟು ಸಾಲ ಮಾಡ್ತಾರೆ, ಆಮೇಲೆ ನಾಮಕರಣಕ್ಕೆ ಒಂದು ಸಾಲ ಮಾಡಿ ಯಾರ ತಲೆ ಮೇಲೆ ಹೋಗೋದು? ಅದಕ್ಕೋಸ್ಕರನೇ ಅವ್ರೇನು ಮಾಡಿದ್ರು, ಹೆರಿಗೆ ಆದಮೇಲೆ ಪೋಸ್ಟ್ಪೋನ್ ಮಾಡಿಬಿಟ್ರು. ಏನು ಆರ್ಥಿಕ ವ್ಯವಸ್ಥೆ ಸರಿ ಇಲ್ದಿರೋದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿದ್ರು. 3 ತಿಂಗಳಿಗೆ ಮಾಡೋಣ, 6 ತಿಂಗಳಿಗೆ ಮಾಡೋಣ, 9 ತಿಂಗಳಿಗೆ ಮಾಡೋಣ ಅಂತ. ನೀವುಗಳು ಅದನ್ನೇ ಹಿಡ್ಕೊಂಡು ಇವತ್ತು ಆ ಮಕ್ಕಳಿಗೆ ನಾಮಕರಣ ಮಾಡಿದೆ, ಆ ಗುಂಡ, ಚಂಡ, ಮುಂಡ, ಚಿನ್ನು, ಪಪ್ಪಿ, ಗೂಬೆ, ನಾಯಿ ಅಂತೆಲ್ಲ ಕಾರ್ಕೊಂಡು ಅದು ಏನೇನೋ ಮಾಡ್ತಿರ್ತೀರ ನೋಡಿ. ಯಾವಾಗಲೂ ಮಕ್ಕಳಿಗೆ ಒಂದು ವೈಬ್ರೇಷನ್ ಕೊಡಬೇಕು. ಅದರಿಂದ ನೀವು ಏನೂ ಖರ್ಚು ಮಾಡೋದು ಬೇಡ, ಏನೂ ಮಾಡೋದು ಬೇಡ. ಜಸ್ಟ್ 10 ರೂಪೀಸ್ನಲ್ಲಿ ಒಂದು ಇಷ್ಟದೈವಿಗೆ ನೇಮ್ ಸೆಲೆಕ್ಟ್ ಮಾಡಿಬಿಟ್ಟು ಅರ್ಚನೆ ಮಾಡಿಬಿಡಿ ಸಾಕು. ಅಲ್ಲಿಂದ ಎಲ್ಲ ಕರಿತಾ ಹೋಗಿ ಯಾವ ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದು ಫಸ್ಟು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಅನ್ನಪ್ರಾಶನ ಮಾಡ್ತಕ್ಕಂಥದ್ದು. ಅನ್ನಪ್ರಾಶನ ಅಂದರೆ ಏನು? ಈಗಾಗಲೇ ಹಾಲು ಕುಡಿಸ್ತಿರ್ತೀರ, ಅನ್ನವನ್ನು ತಿನ್ನಿಸ್ಬೇಕು ಅಂದಾಗ ಇದಕ್ಕೂ ಡೇಟ್ ಟು ಟೈಮಿಂಗ್ಸ್ ನೋಡಬೇಕಾದ್ರೆ ಖಂಡಿತವಾಗಿ ನೋಡಲೇಬೇಕು. ನೋಡಿ, ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಅನ್ನದ ಋಣ ನೀರಿನ ಋಣ ಅಂತ ಹೇಳುತ್ತೆ. ಅನ್ನ ಎಲ್ಲಿವರೆಗೂ ತಿಂತಾ ಇರ್ತೋ ಅಲ್ಲಿವರೆಗೂ ಅನ್ನ ಹೋಗ್ತಾ ಇರ್ತದಂತೆ. ಅನ್ನ ನಿಂತೋದ್ಮೇಲೆ ಅನ್ನ ತಿನ್ನೋಕ್ಕಾಗಲ್ಲ ಅಂತ ಸ್ಥಿತಿ ಬಂದ ಮೇಲೆ ನೀರಿನ ಋಣ ಶುರು ಆಗುತ್ತಂತೆ. ನೀರಿನ ಋಣ ಅಂದರೆ ನೀರು ಕುಡಿಸ್ತಾರ ಅಂತ ಅನ್ಕೋಬೇಡ್ರಿ, ಅದು ಬಂದಾಗೋಗಿರ್ತದೆ. ಡ್ರಿಪ್ಸ್ ಹಾಕಿರ್ತಾರೆ ಹಾಸ್ಪಿಟ್ಲಲ್ಲಿ, ಏನು ಡ್ರಿಪ್ಸ್ ಹಾಕ್ಬಿಟ್ಟು ಬಿಟ್ಟಿರ್ತಾರೆ, ಅದು ಲಿಕ್ವಿಡ್ ನೀರು ಆಯಿತಾ. ಆ ಡ್ರಿಪ್ಸ್ ಹಾಕೋದು ನಿಂತೋಯ್ತು ಅಂದರೆ ಅಲ್ಲಿಗೆ ಅವನು ಸಮಾಪ್ತಿ ಆದ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಅನ್ನದ ಋಣ ನೀರಿನ ಋಣ ಅಂತಕ್ಕಂಥದ್ದು ಭಾಳ ಭಾಳ ಇಂಪಾರ್ಟೆಂಟು. ನೀವು ದಾನಗಳಲ್ಲಿ ಸರ್ವಶ್ರೇಷ್ಠವಾಗಿರೋ ದಾನ ಅನ್ನದಾನ ಅಂತ ಹೇಳ್ತಾರೆ. ಈಗ ರಕ್ತದಾನ ಅಂತ ಶುರು ಮಾಡ್ಕೊಂಡಾರೆ ಬಿಡಿ, ಅದು ಬೇರೆ ವಿಚಾರ. ಅನ್ನದಾನ ಯಾಕೆ ಸರ್ವಶ್ರೇಷ್ಠ ಅಂದರೆ, 4 ಜನಕ್ಕೆ ನೀವು ಒಂದು ಇಡೀ ಅನ್ನ ಹಾಕಿದರೆ ನಿಮಗೆ ಅನ್ನ ತಿನ್ನುವಂಥ ಭಾಗ್ಯ ಕೊನೆವರೆಗೂ ಇರ್ತದೆ ಅಂತ ಅರ್ಥ. ನೀವು ಯಾವಾಗ ಇರೋ ಅನ್ನನ ಕಿತ್ಕೊಂಡ್ಬಿಟ್ಟು ನೀವು ನುಂಗಾಕಿರ್ತೀರಲ್ಲ, ಅದು ಒಂದು ಸರ್ಟನ್ ಟೈಮಿಗೆ ನಿಮ್ಗೆ ಅನ್ನ ಕಿತ್ಕೊಂಡ್ಬಿಡ್ತಾನಂತೆ ದೇವರು. ನೋಡಿ ಎಂಥ ಅದ್ಭುತ ಅಂದರೆ, ಅನ್ನ ಕಿತ್ಕೊಂಡ್ರಿಗೆ ಅನ್ನ ಕಿತ್ಕೊಂಡ್ಬಿಡ್ತಾನಂತೆ. ತಾನು ಮಾಡಿದ್ದು ಇಲ್ಲೇ ಅನುಭವಿಸ್ಬೇಕು. ಅದಕ್ಕೆ ಡಾಕ್ಟರ್ ಏನು ಮಾಡ್ತಾನೆ, ಅನ್ನ ಹೋಯ್ತಲ್ಲಪ್ಪ, ಇನ್ನೇನಿದ್ರೆ ಇವನಿಗೆ ಲಿಕ್ವಿಡ್ ಹಾಕಬೇಕು ಅಂತೇಳಿ ಮಲಗಿಸ್ಬಿಡ್ತಾನೆ. ಅನ್ನ ಹೋಗಲ್ಲ ಗಂಟ್ಲೊಳಗಡೆ, ಆ ತುರ್ಕಿ ಸಾಕಾಗ್ಬಿಟ್ಟಿರುತ್ತೆ ಡಾಕ್ಟ್ರಿಗೆ, ಆಯಿತಾ. ಇಂತಹ ಒಂದು ಪಾಪಕರ್ಮಗಳು ನಮ್ಮಲ್ಲಿ ಇರೋದ್ರಿಂದ ನಾವು ನಮ್ಮ ಮಕ್ಕಳು, ಹುಟ್ಟೋ ಮಕ್ಕಳುಗಳು ಶಾಶ್ವತವಾಗಿ ಅನ್ನ ತಿನ್ಕೊಂಡು ಬದುಕಲಿ, ಅನ್ನ ತಿನ್ಕೊಂಡು ಬಾಳಲಿ. ಯಾಕಂದ್ರೆ ಎಷ್ಟು ದಿನ ನೀರು ಕುಡ್ಕೊಂಡು ಬದುಕಾಗತ್ತೆ, ಎಷ್ಟು ದಿನ ಡ್ರಿಪ್ಸ್ ಹಾಕೊಂಡು ಬದುಕಾಗತ್ತೆ ಹೇಳಿ ನೋಡೋಣ. ನೀವು ಇದ್ಬಿಡ್ತೀರಾ 2 ತಿಂಗಳು, 3 ತಿಂಗಳು, 6 ತಿಂಗಳು ಡ್ರಿಪ್ಸ್ ಹಾಕೊಂಡು ಬದುಕ್ಬಿಡ್ತೀರಾ? ಆಗತ್ತಾ? ಆಗಲ್ಲ. ಅದಕ್ಕೆ ಅನ್ನದ ಋಣ ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು ಅಂದಾಗ, ಅವ್ರು ಯಾವ ಕರ್ಮದಲ್ಲಿ ಹುಟ್ಟಿದಾರೋ, ಯಾವ ಪುಣ್ಯದಲ್ಲಿ ಹುಟ್ಟಿದಾರೋ ಅದು ಬೇಡ ವಿಚಾರ. ಆದರೆ ಪ್ರಾರಂಭ ಮಾಡ್ತಕ್ಕಂತಹ ತಿಥಿ, ನಕ್ಷತ್ರ, ದಿನ, ತಿಂಗಳುಗಳಿದೆಯಲ್ಲ, ಇದು ಸರ್ವಶ್ರೇಷ್ಠವಾಗಿ ಪ್ರಾರಂಭ ಮಾಡ್ತಕ್ಕಂಥ ದಿನ ಒಳ್ಳೆ ಮುಹೂರ್ತ ಆಗಿರಬೇಕು ಅಂತ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆ ಲಿಸ್ಟ್ನಲ್ಲಿ ಗಂಡು ಮಕ್ಕಳಾದರೆ ಯಾವಾಗ ಅನ್ನ ತಿನ್ನಿಸ್ಬೇಕು ಅಂತಕ್ಕಂಥದ್ದು ಭಾಳ ವಿಶೇಷ. ಯಾಕಂದರೆ ಹೆಣ್ಮಕ್ಳಿಗೆ ಒಂದು ಪದ್ಧತಿ, ಗಂಡು ಮಕ್ಕಳಿಗೆ ಒಂದು ಪದ್ಧತಿ. ಗಂಡು ಮಕ್ಕಳು ಆಯಿತು ಅಂದರೆ 7ನೇ ತಿಂಗಳು, 8ನೇ ತಿಂಗಳು, 10ನೇ ತಿಂಗಳಿಗೆ ಪ್ರಾರಂಭ ಮಾಡಬೇಕಂತೆ. ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ. ಇವೆಲ್ಲ ಸಿಗಲ್ಲ, ಯಾಕಂದ್ರೆ ನಿಮ್ಮ ಮನೇಲೂ ಮಕ್ಕಳಿರ್ಬೋದು, ನಿಮ್ಮ ಮನೇಲೂ ಮಕ್ಕಳು ಹುಟ್ಟಬೋದು. ಆ ಮಕ್ಕಳಿಗೆ ಎಲ್ಲರೂ ಕೂಡ 7, 8, 10ನೇ ತಿಂಗಳುಗಳಲ್ಲಿ ಅನ್ನಪ್ರಾಶನವನ್ನು ಶುರು ಮಾಡಬೇಕು. ನೆಕ್ಸ್ಟ್ ಹಂಗೆ ಹೇಳ್ತೀನಿ ಯಾವ ನಕ್ಷತ್ರದಲ್ಲಿ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತೀನಿ ನಿಮಗೆ. ಜೊತೆಗೆ ಹೆಣ್ಮಕ್ಳಾಯಿತು ಅಂದರೆ 5ನೇ ತಿಂಗಳು, 7ನೇ ತಿಂಗಳು, 9ನೇ ತಿಂಗಳಲ್ಲಿ ಅನ್ನಪ್ರಾಶನ ಮಾಡಬೇಕಂತೆ. ನೋಡಿ, ವಿಶೇಷವಾಗಿ ಒಂದು ಅನ್ನಪ್ರಾಶನ ಮಾಡಬೇಕು ಅಂದಾಗ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯನ್ನು ನಾವು ನೆನೆಸ್ಕೋಬೇಕಂತೆ. ಯಾಕಂದ್ರೆ ನಮಗೆಲ್ಲ ಅನ್ನ ಕೊಡೋಳು ನನ್ನ ತಾಯಿ ಅನ್ನಪೂರ್ಣೇಶ್ವರಿ ದೇವಿ. ಆ ಅನ್ನಪೂರ್ಣೇಶ್ವರಿ ಅನ್ನದ ರೂಪದಲ್ಲಿ ಯಾಕೆ ಬರ್ತಾಳೆ ಅಂತಂದರೆ, ಇಲ್ಲಿ ಬರ್ತಕ್ಕಂಥದ್ದು ಗ್ರಹಗತಿಗಳ ಪ್ರಭಾವ. ಅಂದರೆ ಒಂದು ದೇಹಕ್ಕೆ ನಾವೊಂದು ಗ್ರಹವನ್ನು ಸೇರಿಸ್ತಾ ಇದ್ದೀವಿ ಅಂತಂದರೆ ಆ ಗ್ರಹಕ್ಕೆ ಒಂದು ಧಾನ್ಯ ಇರ್ತದೆ. ಆ ಧಾನ್ಯ ಯಾವುದು ಅಂದರೆ ಹಕ್ಕಿ ಅಂತ ಹೇಳ್ತೀವಿ. ಆ ಹಕ್ಕಿಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು ಅಂದರೆ ಚಂದ್ರ ಭಗವಾನ್ ಅಂತ ಹೇಳ್ತೀವಿ. ಚಂದ್ರ ಮನೋಕಾರಕ ಅಂತ ಹೇಳ್ತೀವಿ. ಈ ಚಂದ್ರ ಮನೋಕಾರಕನನ್ನು ನಾವು ಒಂದು ಅನ್ನದ ಮುಖಾಂತರ ನಾವು ಆ ಒಂದು ಮಗುವಿಗೆ ದೇಹಕ್ಕೆ ಸೇರ್ತಕ್ಕಂಥ ಒಂದು ಶುಭಗಳಿಗೆ ಶುಭ ಮುಹೂರ್ತವಾಗಿರ್ಬೇಕಂತೆ, ಶುಭ ಗಳಿಗೆ ಆಗಿರ್ಬೇಕಂತೆ. ಅದು ಶಾಶ್ವತವಾದಂತಹ ಅನ್ನವನ್ನು ಕೊಡ್ತದೆ ಆ ಮಗುವಿಗೆ ಅಂತಕ್ಕಂಥದ್ದು ಆ ಮುಹೂರ್ತ ನಿರ್ಧಾರ ಮಾಡ್ತದಂತೆ. ಅದಕ್ಕೆ ಮುಹೂರ್ತಕ್ಕೆ ಯಾಕೆ ಇಷ್ಟೊಂದು ಪ್ರಾಶಸ್ತ್ಯ ಕೊಡ್ತೀವಿ ಅಂತಂದರೆ, ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆಯಿತಾ, ಹಾಲು ಕುಡಿಸೋ ಸಾಕಾಯಿತು ಅಂದರೆ ಅನ್ನ ತಗೊಬಂದು ಯಾವಾಗಲೂ ಬಾಯಿಗೆ ತುರುಕ್ಬಿಡ್ತಾರೆ. ಅನ್ನ ತಿನ್ನೋ ಅಂಥೇಳಿ ಬಾಯಿಗೆ ತುರುಕಿ ಅದನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಯಾವುದೋ ಕೆಟ್ಟಗಳಿಗೇನೋ, ವಿಷಗಳಿಗೇನೋ,
ಯಾವುದೋ ನಕ್ಷತ್ರ, ಯಾವುದೋ ಕೆಟ್ಟ ಒಂದು ದಿನಾಂಕ, ಯಾವುದೋ ಒಂದು ಕೆಟ್ಟ ದಿನ ಇದಾಯಿತು ಅಂದರೆ ಆ ಅನ್ನ ತಿಂದಿರಂಗೆ ಆಗ್ಬಿಡ್ತಿದೆ ಮಕ್ಕಳುಗಳು. ಇವತ್ತು ಎಷ್ಟೋ ಜನ ಇವತ್ತು ಹೇಳ್ತಾರೆ ಅನ್ನನೇ ಹೋಗಲ್ಲ, ನಮ್ಮ ಮಗು ಅನ್ನನೇ ತಿನ್ನಲ್ಲ, ಆ ಹಾಸ್ಪಿಟ್ಲ್ ತೋರಿಸಿದ್ವಿ, ಈ ಹಾಸ್ಪಿಟ್ಲ್ ತೋರಿಸಿದ್ವಿ. ಇವೆಲ್ಲ ಯಾಕೆ ಬರ್ತದಮ್ಮ ಹೇಳಿ ನೋಡೋಣ, ಯಾಕೆ ಬರ್ತದೆ? ಒಂದು ವ್ಯವಹಾರ ಮಾಡಬೇಕಂದ್ರೆ, ವ್ಯಾಪಾರ ಮಾಡಬೇಕಂದ್ರೆ ಒಳ್ಳೆ ಮುಹೂರ್ತ ನೋಡಿ ಮಾಡಿ ಅಂತ ಹೇಳ್ತೀವಿ. ಒಂದು ಸಿನಿಮಾ ತೆಗಿಬೇಕಾದ್ರೆ ಒಳ್ಳೆ ಮುಹೂರ್ತ ಇಡಿ ಅಂತ ಹೇಳ್ತೀವಿ. ಆದರೆ ಯಾವಾಗ ತಗೊಂಡೋಗ್ಬಿಟ್ಟು ಯಾವುದೋ ಮುಹೂರ್ತಲ್ಲಿ ಅನ್ನ ತುರುಕ್ಬಿಟ್ರೆ ಅನ್ನ ಶಾಶ್ವತ ಸಿಗುತ್ತೇನು? ಈ ಇಡೀ ದೇಹ, ಇಡೀ ಜೀವನ 27 ನಕ್ಷತ್ರ, 9 ಗ್ರಹಗಳು, 12 ರಾಶಿ, 12 ಲಗ್ನಗಳ ಮೇಲೆ, ಈ ಪಂಚಭೂತಗಳ ಮೇಲೆ ಅಳವಡಿಕೆಯಾಗಿದೆ. ಅಂಥದ್ರಲ್ಲಿ ಈ ನಾಲೆಡ್ಜ್ನ ಇಟ್ಕೊಳ್ಳದೆ ಇದರಲ್ಲಿ ಒಳ್ಳೆ ನಕ್ಷತ್ರ ಯಾವುದು, ಕೆಟ್ಟ ನಕ್ಷತ್ರ ಯಾವುದು ನಾಲೆಡ್ಜ್ ಇಲ್ಲ. ಒಳ್ಳೆ ತಿಥಿ ಯಾವುದು, ಒಳ್ಳೆ ನಕ್ಷತ್ರ ಯಾವುದು ನಾಲೆಡ್ಜ್ ಇಲ್ಲ. ಒಳ್ಳೆ ಗ್ರಹ ಯಾವುದು, ಒಳ್ಳೆ ದಿನ ಯಾವುದು, ಒಳ್ಳೆ ದಿನಾಂಕ ಯಾವುದು ನಾಲೆಡ್ಜ್ ಇಲ್ಲ. ಹಿಂಗೆ ಹೆಂಗೆಂಗೋ ಯದ್ವಾ ಬೆಳೆದ್ಬಿಟ್ರೆ ಏನಾಗ್ತದೆ ಅನ್ನತಕ್ಕಂಥದ್ದು ಬಗ್ಗೆ ನೀವೆಲ್ಲ ಯೋಚನೆ ಮಾಡಬೇಕು. ನವದಂಪತಿಗಳು ಅದರಲ್ಲೂ ಎಸ್ಪೆಷಲಾಗಿ ಇವೆಲ್ಲ ತಲೆಗೆ ಹಾಕೊಳ್ಳಿ. ಈಗೆಲ್ಲ ಹುಟ್ಟುಬಿಟ್ಟಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಹುಟ್ಟುವಂಥ ಮಕ್ಕಳುಗಳು ಒಂದು ಶಾಸ್ತ್ರಬದ್ಧವಾಗಿ ಮಕ್ಕಳು ಹುಟ್ಟಿದ್ರೆ ಈ ಸಮಾಜಕ್ಕೆ ಅದ್ಭುತವಾದ ಕೊಡೆಗಳಾಗ್ತವೆ, ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗ್ತಾರೆ. ಅದು ಈ ಶಾಸ್ತ್ರದ ಇಂಟೆನ್ಷನ್. ಅನ್ನಪ್ರಾಶನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅನ್ನಪ್ರಾಶನವನ್ನು ಗಂಡು ಮಕ್ಕಳಾದರೆ 7, 8, 10ನೇ ತಿಂಗಳಲ್ಲಿ, ಹೆಣ್ಮಕ್ಳಾಯಿತು ಅಂದರೆ 5, 7, 9 ತಿಂಗಳಲ್ಲಿ ಮಾಡ್ತಕ್ಕಂಥದ್ದು ಭಾಳ ಸೂಕ್ತವಾಗಿರ್ತಕ್ಕಂಥದ್ದು. ಇದಕ್ಕೆ ಭಾಳ ವಿಶೇಷವಾಗಿ ನಕ್ಷತ್ರಗಳು ತೊಗೊಂಡಾಗ ಸೋಮವಾರ, ಬುಧವಾರ, ಶುಕ್ರವಾರ ಭಾಳ ವಿಶೇಷವಾಗಿ ಅನ್ನಪ್ರಾಶನ ಮಾಡೋದಕ್ಕೆ. ಯಾಕಂದರೆ ಇವತ್ತು ಡೇಟ್ ಆಫ್ ಬರ್ತ್ ಇಲ್ಲ, ಟೈಮಿಂಗ್ಸ್ ಗೊತ್ತಿಲ್ಲ, ಅದು ಗೊತ್ತು ಇದು ಗೊತ್ತಿಲ್ಲ ಅಂತಕ್ಕಂಥ ಎಲ್ಲ ಮಕ್ಕಳುಗಳು ಕೂಡ ನೀವು ಮಾಡ್ತಕ್ಕಂಥದ್ದು. ಅಥವಾ ಒಂದು 5 ತಿಂಗಳು, 6 ತಿಂಗಳು, 7 ತಿಂಗಳು ಆಗಿದೆ ಅನ್ನಪ್ರಾಶನ ಮಾಡಬೇಕು ಅಂತಂದಾಗ ಇದನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಭಾಳ ಒಳ್ಳೆಯದು. ಅಂದರೆ ಆ ಪರ್ಟಿಕ್ಯುಲರ್ ತಿಂಗಳು ಮತ್ತು ಆ ಒಂದು ನಕ್ಷತ್ರ ಬಂದಂಥ ದಿನ ನೀವು ಮಾಡ್ತಕ್ಕಂಥ ಒಳ್ಳೆಯದು. ಯಾಕಂದರೆ ನಕ್ಷತ್ರವನ್ನು ನಾವು ಎಷ್ಟು ಚೆನ್ನಾಗಿ ನಾವು ಫಾಲೋ ಮಾಡ್ತೀವೋ ಅದೇ ರೀತಿ ಕೂಡ ನಾವು ಲಕ್ಕಿ ಡೇಟ್ಸ್ಗಳನ್ನು ಕೂಡ ನಾವು ಫಾಲೋ ಮಾಡಬೇಕಾಗ್ತದೆ. ಈಗಾಗಲೇ 1 ರಿಂದ 9 ಸಂಖ್ಯೆಗೆ ಯಾವುದು ಮಿತ್ರತ್ವ ಸಂಖ್ಯೆ, ಯಾವುದು ಶತ್ರುತ್ವ ಸಂಖ್ಯೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲರೂ ಬರ್ಕೊಂಡಿದೆ ಅಂತ ಅಂದ್ಕೊಳ್ತೀನಿ ನಾನು. ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನೇ ಹೇಳೋದು ಅಸ್ಟ್ರಾಲಜಿ, ನ್ಯೂಮರಾಲಜಿ ಎರಡೂ ಕಂಬೈನ್ ಮಾಡ್ಕೋಬೇಕು. ನೋಡಿ, ಎಷ್ಟೋ ಜನಕ್ಕೆ ಅಸ್ಟ್ರಾಲಜಿ ಗೊತ್ತಿಲ್ಲದೆ ನ್ಯೂಮರಾಲಜಿ ಗೊತ್ತಿಲ್ಲ, ನ್ಯೂಮರಾಲಜಿ ಗೊತ್ತಿಲ್ಲ ಅಸ್ಟ್ರಾಲಜಿ ಗೊತ್ತಿಲ್ಲ, ಇವೆರಡೂ ಗೊತ್ತಿಲ್ಲ, ವಾಸ್ತು ಗೊತ್ತಿಲ್ಲ. ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಈ 3 ಕಲ್ತ್ಕೊಳ್ಳಿ ಸಾಕು, ಬೇರೆ ಇನ್ನೇನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಪ್ರಪಂಚನೇ ಗೆದ್ಬಿಡ್ಬೋದು, ಆಯಿತಾ? ದೇವ್ರನ್ನೇ ಗೆಲ್ಬೋದು, ನಿಮ್ಮ ವಿಧಿ ಕರ್ಮವನ್ನೇ ಗೆಲ್ಬೋದು, ನಿಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ಬೋದು ಈ 3 ಕಲ್ತ್ಕೊಂಡ್ಬಿಟ್ರೆ, ಆಯಿತಾ? ಅದನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ವಿಶೇಷವಾಗಿ ಕೇಶಮುಂಡನ ಅಂತ ಹೇಳಿದೆ. ಕೇಶಮುಂಡನ ತೊಗೊಂಡಾಗ ಗಂಡು ಮಕ್ಕಳಿಗೆ ಯಾವಾಗಲೂ ಕೂಡ 2ನೇ ತಿಂಗಳು, 4ನೇ ತಿಂಗಳು, 6ನೇ ತಿಂಗಳು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಜೊತೆ ಹೆಣ್ಮಕ್ಳು ತೊಗೊಂಡಾಗ 3, 5, 7ನೇ ತಿಂಗಳುಗಳಲ್ಲಿ ಅವಕ್ಕೆ ಕೂದಲು ತೆಗಿತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಒಳ್ಳೆಯದು. ಈ ಎಲ್ಲಿ ತೆಗಿಬೇಕು ಅಂತ ಅವೆಲ್ಲ ಕೇಳೋಕೋಬೇಡಿ. ಇವತ್ತು ಎಷ್ಟೋ ಜನ ಇಷ್ಟ ದೇವರು, ಗ್ರಾಮ ದೇವರು, ಶಕ್ತಿ ದೇವರು ಮತ್ತು ಮುನೇಶ್ವರ ಇಂಥ ಕಡೆಲ್ಲ ಹೋಗಿ ಕೇಶಮುಂಡನ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನಿಮ್ದು ಏನು ಪದ್ಧತಿ, ಏನು ಪರಂಪರೆ ಮಾಡ್ಕೊಂಬನ್ನಿ. ಬಟ್ ಎಲ್ಲೇ ಮಾಡಿದ್ರು ಕೂಡ ಅದ್ರ ಜೊತೆಗೆ ಈ ದಿನಾಂಕ, ನಕ್ಷತ್ರ ಬಹಳ ಇಂಪಾರ್ಟೆಂಟು. ಆಮೇಲೆ ಶನಿ ದೇಶ ಯಾರು ನಡೀತಾ ಇದೆ ಅವರೆಲ್ಲ ಕೇಶನ ಮುಂಡನ ಮಾಡ್ಕೋಬೇಕು. ಯಾಕಂದರೆ ಕೂದಲಿಗೆ ಅಧಿಪತಿ ಬಂದು ಶನಿ ದೇವರು, ಆಯಿತಾ? ಎಷ್ಟೋ ಜನ ನಿಮಗೆ ಈ ವಿಚಾರನೇ ಗೊತ್ತಿಲ್ಲ. ನಾವು ಯಾಕೆ ಕೂದಲು ತೊಗೋಬೇಕು, ಅದು ಸ್ಟೈಲ್ ಅಂತ ಹಿಂಗೆ ಅನ್ಕೊತಾರೆ. ಅದು ಸ್ಟೈಲ್ ಅಲ್ಲ. ನಾಳೆ ಸ್ಟೈಲ್ ಐಲ್ ಆಗಿಬಿಟ್ಟು ಪರಿವರ್ತನೆ ಆಗಿಬಿಡ್ತದೆ. ಅದಕ್ಕೆ ಸ್ಟೈಲ್ ಆಮೇಲೆ ಮಾಡ್ಕೊಂಡು ಚೆನ್ನಾಗಿದ್ದಾಗ, ಆಯಿತಾ? ನಮಗೇನು ತೊಂದರೆಗಳಾಗಬಾರ್ದು ಅಂದರೆ ಮಕ್ಕಳುಗಳಿಗೆ ಆ ಶನಿ ದೇಶ ನಡೀತಿರ್ಬೇಕಾದ್ರೆ 100% ನೀವು ಕೂದಲು ಕೊಡಲೇಬೇಕು. ಕೊಟ್ಬಿಟ್ರೆ ನಿಮಗೆ ಆ ಏನು ಗಂಡಾಂತರಗಳು, ತೊಂದರೆಗಳು, ತಾಪತೆ ಬಂದಿದೆ ಅದು ಕ್ಲಿಯರ್ ಆಗಿಬಿಡ್ತದೆ. ನೋಡಿ, ಎಷ್ಟೊಂದು ಅದ್ಭುತವಾಗಿ ಅವತ್ತಿನ ಕಾಲದಲ್ಲಿ ಮಾಡಿದ್ದಾರೆ ಅಂದರೆ ಗೊತ್ತಿಲ್ಲ. ದೊಡ್ಡವರಾದಿಯಾಗಿ ಎಲ್ಲರೂ ಕೂಡ ಅಷ್ಟಮ ಶನಿ, ಜನ್ಮ ಶನಿ, ಭಾಗ್ಯ ಶನಿ, ಕಂಟಕ ಶನಿ, 7.5 ಇವೆಲ್ಲ ನೀವು ಕಂಪಲ್ಸರಿ ನೀವು ಕೂದಲು ತೆಗೆಸ್ಕೊಳ್ಳೇಬೇಕು. ತೆಗೆಸ್ಕೊಂಡ್ರೆ ನಿಮಗೆ ಅಲ್ಲಿಂದ ಒಂದು ಪ್ರೊಟೆಕ್ಷನ್ ಸಿಗ್ತದೆ, ಆರೋಗ್ಯ ಸರಿ ಹೋಗ್ತದೆ. ಮುಂದೆ ಕೂದಲು ಬೆಳವಣಿಗೆ ಕೂಡ ಇದು ಭಾಳ ಸಹಕಾರಿಯಾಗ್ತದೆ. ಅದೇ ಹುಟ್ಟಿದಾಗ ಸತ್ತ ಕೂದಲುಗಳಿದ್ದರೆ ಅವು ಸತ್ತ ಕೂದಲುಗಳಾಗಿ ಇರ್ತದೆ ಹೊರತು ಅಭಿವೃದ್ಧಿ ಕೂದಲುಗಳಾಗೋದಿಲ್ಲ, ಬೆಳವಣಿಗೆ ಕೂದಲುಗಳಾಗೋದಿಲ್ಲ. ಅದಕ್ಕೆ ಕೇಶಮುಂಡನ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಮುಡಿ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇದನ್ನು ಭಾಳ ವಿಶೇಷವಾಗಿ ಅಶ್ವಿನಿ, ಮೃಗಶಿರ, ಪುಷ್ಯ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರದಲ್ಲಿ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅದು ಮಾಡಿ. ಅದು ಬಿಟ್ಟು ಅಮಾವಾಸ್ಯೆ, ಪೌರ್ಣಿಮೆ, ಗ್ರಹಣ, ಶನಿವಾರ, ಮಂಗಳವಾರ ಯಾವಾಗ ನಾವು ಹೋಗಿ ಗುಂಡು ಹೊಡಿಯೋಕ್ಕೆ ಹೋಗ್ಬೇಡಿ. ಅದು ಭಾಳ ತಪ್ಪುಗಳನ್ನು ಆಗ್ತದೆ. ಭಾಳ ಹುಷಾರಾಗಿ ಇದ್ಕೊಳ್ಳಿ. ಇನ್ನು ಕಿವಿ ಚುಚ್ಚುವಂಥ ಒಂದು ಸಂದರ್ಭ, ಕಿವಿ ಯಾಕೆ ಚುಚ್ಚಬೇಕು, ಕಿವಿ ಚುಚ್ಚೋದ್ರಿಂದ ಯಾವ ಗ್ರಹ ಆ್ಯಕ್ಟಿವೇಟ್ ಆಗ್ತದೆ, ಇವೆಲ್ಲ ಭಾಳ ವಿಶೇಷವಾದ ಮಾಹಿತಿಗಳು ಎಲ್ಲ ನಿಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಾರೆ. ಆದರೆ ನಿಮಗೆ ತಿಥಿ, ನಕ್ಷತ್ರ, ವಾರ, ದಿನಾಂಕ, ಮುಹೂರ್ತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಭಾಳ ವಿಶೇಷವಾಗಿ
ಕಿವಿ ಚುಚ್ಚಬೇಕು ಅಂತಂದಾಗ ಎಸ್ಪೆಷಲಿ ಹೆಣ್ಮಕ್ಳಿಗೆ 6ನೇ ತಿಂಗಳು 7ನೇ ತಿಂಗಳು 8ನೇ ತಿಂಗಳು ಭಾಳ ವಿಶೇಷ. ಇವತ್ತಂತೂ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಇಲ್ದಂಗೆ ಕಿವಿ ಚುಚ್ಚಿಸೋದಿರ ಭಾಳ ಒಳ್ಳೆಯದು. ಕೆಲವರು ಸ್ಟೈಲ್ಗೋಸ್ಕರ ಕಿವಿ ಚುಚ್ಚಿಸ್ಕೋತಾರೆ. ಅದು ಸ್ಟೈಲು ಐಲು ಎಲ್ಲ ಬೇಕಾಗಿಲ್ಲ. ಅದರಲ್ಲೆಲ್ಲ ಒಂದು ವಿಶೇಷವಾದಂಥ ಒಂದು ಗ್ರಹ ಆಕ್ಟಿವೇಶನ್ ಇದೆ. ಅದು ಮುಂದಿನ ಭಾಗದಲ್ಲಿ ಹೇಳ್ಕೊಡ್ತೀನಿ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ.